ಪವಿತ್ರ, ನಮ್ಮ ಅತ್ತೆ ನನ್ನ ಮೊನ್ನೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು ಕಣೆ. ನನ್ ಮಗು ಏನಾದ್ರೆ ತಗಿಸ್ತಾರಂತೆ. ನಂಗೆ ತುಂಬಾ ಭಯ ಆಗ್ತಾ ಇದೆ ಕಣೆ. ಎದುರು ಬೇಡ ಶೋಭಾ, ಅಳ್ಬೇಡ ನೀನು. ಅದಕ್ಕೆ ಅಂತಾನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ, ಅಲ್ಲೋಗಿ ದೂರ್ ಕೊಡೋಣ ನಾವು ಅಂತ. ಕೈಯಾಳಿ ಅಂತ ಜೊತೆ ಹೇಗೆ ಏನಪ್ಪ ನೀನಂತೂ ನಾನು ಮೊದ್ಲಿಂದಾನು ಹೇಳ್ತಿದ್ದೀನಿ. ಏನೋ ನನ್ ಕರ್ಮ ಕಣೆ. ಅಳ್ಬೇಕಲ್ಲ. ಅಳ್ಬೇಡ ಕಣೆ, ಏನು ಆಗಲ್ಲ. ನಿಮ್ ಮತ್ತೆ ಬುದ್ಧಿ ಕಲ್ಸಲ್ಲಂತೆ ಸುಮ್ನಿರು. ದೂರ್ ಕೊಡೋಣ ಬಾ ನಾವು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೋಗಿ ದೂರ್ ಕೊಡೋಣ ಬಾ. ನನಗ್ ಭಯ ಆಗ್ತಿದೆ ಕಣೆ. ಬೇಡ ಕಣೆ. ಭಯ ಪಡ್ಬೇಡ ಕಣೆ, ನಾನಿದ್ದೀನಿ ಬಾ. ಧೈರ್ಯಕ್ಕೆ ನಾನಿದ್ದೀನಿ, ಎದುರು ಬೇಡ ನೀನು ಬಾ. ಸರಿ ಕಣೆ. ಈಗ ಗಿರಿಜಕ್ಕನ ಮನೆಗೆ ಅಧಿಕಾರಿಗಳ ಭೇಟಿ. ಹನುಮಂತಪ್ಪ ಸರ್ ಹೇಳ್ತಾ ಇದ್ರು ಫ್ಯೂಚರಲ್ಲಿ ಅವ್ರದ್ದು ವಾಯ್ಸ್ ಕೆಟ್ಟದ್ದು ಮ್ಯಾಮ್, ಇಲ್ಲಾಂದ್ರೆ ಇನ್ನೂ ಚೆನ್ನಾಗಿ ಮಾಡ್ತಿದ್ರು. ಹೌದು, ಟೈಮ್ ಎಷ್ಟು? 9. ಯಾರಿದ್ದೀರಮ್ಮ? ಯಾರಿದ್ರು ಬಾರಮ್ಮ ಹೊರಗಡೆ. ಆಗ್ಲಿಂದ ಕರಿತಿಲ್ವಾ? ಯಾರಿ ಸಾಹೇಬ್ರೆ ನೀವು? ನಮ್ಮನೆ ಬಂದ್ಬಿಟ್ಟಿದ್ದೀರಲ್ಲ, ಏನಾಗಬೇಕಾಗಿತ್ತು? ನೋಡಮ್ಮ, ನಾವು ಸರ್ಕಾರ ವತಿಯಿಂದ ನಾವು ಜನಗಣತಿ ಮಾಡಕ್ ಬಂದಿದ್ದೇವೆ. ನಿಮ್ ಮನೇಲಿ ಯಾರ್ಯಾರು ಇದಾರೆ ಹೇಳಮ್ಮ, ಎಷ್ಟು ಜನ ಇದ್ದೀರಾ? ಅಯ್ಯ ಆಟಯ್ಯ, ನಮ್ಮನೆಗಿರೋದು 5 ಜನ ಸಾಹೇಬ್ರೆ. ಹೇಳಮ್ಮ ನಿನ್ನ ಹೆಸರು, ನಿನ್ ಮನೇಲಿರೋ ಎಲ್ಲರ ಹೆಸರು ಹೇಳಮ್ಮ, ಬರ್ಕೊಂತೀವಿ. ನಮ್ಮ ಮನೆಗೆ 5 ಜನ ಇದ್ದಾರವ. ನಾನು, ನನ್ ಮಗ, ನನ್ ಸೊಸೆ, ನನ್ನ 2 ಮೊಮ್ಮಕ್ಳು. ಹೆಸರು ಹೇಳಮ್ಮ. ನನ್ ಮಗನ ಹೆಸರು ಮಂಜಪ್ಪ, ನನ್ ಸೊಸೆ ಹೆಸರು ಶೋಭಾ, ನನ್ ಮೊಮ್ಮಕ್ಳ ಹೆಸರು ಸಿರಿ ಗೌರಿ. ಎಲ್ಲರ ಹೆಸರು ಹೇಳ್ದೆ, ನಿನ್ನ ಹೆಸರು ಬಿಟ್ಟಲ್ಲವ? ಅಯ್ಯೋ ಹೌದಲ್ಲ, ನನ್ನ ಹೆಸರು ಗಿರ್ಜಕ್ಕ ಕಣಕ. ಭಾರಿ ಚೆನ್ನಾಗೈತ್ ಬಿಡವ. ಅಯ್ಯೋ ಸಾರಿ ಕಣವ. ಏನ್ ಗಿರ್ಜಕ್ಕ, ಮನೆಗೆ ಯಾರ್ಯಾರ ಬಂದ್ಬಿಟ್ಟವ್ರೆ? ಅಯ್ಯೋ ಅದೇನ ಜನಗಣತಿ ಮಾಡ್ತಾರಂತೆ ಬಿಡವ. ಅಲ್ಲ ಕಣಕ್ಕ, ಯಾರ್ಯಾರಿಗೂ ನಿಮ್ಮನೆ ವಿಷಯ ಯಾಕಕ್ಕ ಹೇಳ್ತೀಯಾ? ಯಾಕವ? ಯಾರೋ ಏನೋ ಗೊತ್ತಿಲ್ಲ, ಪರಿಚಯ ಇಲ್ಲ, ಅವರಿಗೆಲ್ಲ ನಿಮ್ ವಿಷಯ ಯಾಕೆ ಹೇಳ್ತೀಯ ಅಂತೀನಿ. ಅಯ್ಯೋ ಸುಮ್ಕಿರವ, ಅದ್ರಿಂದ ಏನ್ ತೊಂದ್ರೆನೇ ಆಗಲ್ಲ. ಗಿರ್ಜಕ್ಕ ನೀನ್ ಹಂಗ ಅನ್ಬೇಡ. ನೀನ್ ಅದಕ್ಕೆ ನಿನಗೇನು ಗೊತ್ತಾಗಲ್ಲ ಅಂತ. ಯಾರ್ಯಾರಿಗೋ ನಿಮ್ ಮನೆ ವಿಷಯ ಹೇಳ್ಬಿಡ ಗಿರ್ಜಕ್ಕ. ಗುಸುಗುಸನ್ನೋದು ಏನಿಲ್ಲ ಸಾಹೇಬ್ರೆ. ನೀನ್ ಯಾರಯ್ಯ? ನಮ್ ಮತ್ತೆ ಏನೇನೋ ಇರ್ತೈತೆ, ನಿನಗೇನ್ ಹೇಳ್ಬೇಕು ನಾವು? ಮರ್ಯಾದೆ ಕೊಟ್ಟು ಮಾತಾಡಮ್ಮ ಸ್ವಲ್ಪ. ನೀನ್ ಯಾರು ಅಂತ ಮರ್ಯಾದೆ ಕೊಡಲ್ಲ. ನೀನು ಇರ್ಲಿ ತಡಿಯಮ್ಮ, ಇರ್ಲಿ ತಡಿಯಮ್ಮ, ಅದ್ರಿಂದ ಏನು ತೊಂದ್ರೆ ಆಗಲ್ಲ. ನಾವು ಜನಗಣತಿ ಮಾಡಕ್ ಬಂದಿರೋದು. ಏನವ ನಿಮ್ದು? ಅದು ಬಿಡುಗಿರ್ತಕ್ಕ, ನಾನ್ ಹೇಳಿದ ವಿಷಯ ಏನ್ ಮಾಡ್ದೆ ನೀನು? ಸುಮ್ನಿರವ, ಯಾರ್ಯಾರ ಮುಂದೆನ ಯಾಕಂಗ್ ಮಾತಾಡ್ತೀಯ, ಆಮೇಲೆ ಹೇಳ್ತೀನಿ. ಏನಮ್ಮ ಅದು ಮತ್ತೆ ಮತ್ತೆ ಪಿಸಿ ಪಿಸಿ ಮಾತಾಡ್ತಿದ್ರಲ್ಲ? ಅದೇ ಸಾಹೇಬ್ರೆ, ನಿಮ್ಗೆ ಚಾ ಕೊಡ್ಲಾ, ಟೀ ಕೊಡ್ಲಾ ಅಂತ ಮಾತಾಡ್ಕೊಂತಿದ್ವಿ. ನಾವು ನಿಮ್ ಹತ್ರ ಉಪಚಾರ ಮಾಡಿಸ್ಕೊಳಕ್ ಬಂದಿಲ್ಲ, ನಮ್ ಕೆಲ್ಸಕ್ಕೆ ಕರೆಕ್ಟ್ ಆಗಿ ಸ್ಪಂದಿಸಿ ಸಾಕು. ಏನ್ ಸ್ಪಂದಿಸೋದು ಏನೋ ಬಿಡಿ ಸಾಹೇಬ್ರೆ. ಇರ್ಲಿ ಬಿಡಮ್ಮ, ಯಾಕಂಗ್ ಮಾತಾಡ್ತೀರಾ? ನಮ್ ಕೆಲ್ಸನ ಮಾಡ್ತಿದೀವಿ ತಾನೆ. ಸರಿ ಕಣವ, ಮಾಡ್ಕ. ಏನ್ ಮಾಡ್ಕೊಂತೀಯೋ ಏನೋ. ನಾನು